ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ಸ್ ವಿತ್ ಕೃತಿ. ಇವತ್ತು ಬಂದು ಕೇರಳದ ಡೇಟು. ಸೊ ಇವಾಗ ನಾವು ರೆಡಿ ಆಗ್ತಾ ಇದ್ದೀವಿ. ಡ್ಯಾಡಿ ಇವಾಗ ನನಗೆ ಕಾಲ್ ಮಾಡಿದ್ರು. ಡ್ಯಾಡಿ ಗೊತ್ತಿಲ್ಲ, ನಾವು 3 ಜನ ಆಲ್ರೆಡಿ ರೆಡಿ ಆಗಿದ್ದೀವಿ, ಅಂದರೆ ಬಟ್ಟೆಲ್ಲಿ ಹಾಕೊಂಡಿದ್ವಿ ರೆಡಿ ಆಗಿದ್ದೀವಿ ಅಂತ ಡ್ಯಾಡಿ ಗೊತ್ತಿಲ್ಲ. ಡ್ಯಾಡಿಗೆ ಅನ್ಸುತ್ತೆ ನಾವು ಇನ್ನೂ ಮಲಗಿದ್ದೀವಿ ಅಂತ. ಬಟ್ ಆ್ಯಕ್ಚುಲಿ ನಾವು ರೆಡಿ ಆಗ್ತಿದ್ದೀವಿ, ಸಫಾರಿಗೆ ಹೋಗ್ತೀವಿ. ಓಕೆ ವೇಟ್, ಫಿಟ್ ಚೆಕ್ಸ್ ನಾನು ತಗೊತಾ ಇದ್ದೀನಿ. Brown t-shirt with blue jeans, cargo, and Harshika is wearing my top. White top with straight white grey pants. Wow, straight white grey pants. ನಾನು ಇದ್ದಿದ್ರೆ ಬರೀ ಗ್ರೇ ಪ್ಯಾಂಟ್ಸ್ ಅಂತ ಹೇಳ್ತಿದ್ದೆ. ಓಕೆ, ಆ್ಯಂಡ್ ಇಲ್ಲೆಲ್ಲ ನಮ್ಮ ಥಿಂಗ್ಸ್ ಅಲ್ಲಿ ಹಿಂಗೆ ಹಾಕ್ಬಿಟ್ಟಿದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ನಾವು ಆಚೆಗೆ ಹೋಗಿ ಮಮ್ಮಿ ರೆಡಿ ಸರ್ಪ್ರೈಸ್ ಕೊಡೋಣ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ನಾವು ಆಗಿದ್ವಿ, ಆಲ್ಮೋಸ್ಟ್ ರೆಡಿ ಆಗಿದ್ದಾಯಿತು. ಸೊ ಅವ್ರಿಗೆ ಗೊತ್ತಿಲ್ಲ. ಐ ಥಿಂಕ್ ನನಗನ್ಸುತ್ತೆ ಅವ್ರು ಇನ್ನೂ ಮಲಗಿದ್ದಾರೆ ಅಂತ ಇವಾಗ ತಾನೇ ಇದ್ದಿರೋದು. ಆ್ಯಂಡ್ ನನಗೆ ಇನ್ನೊಂದು ಏನನ್ಸುತ್ತೆ ಗೊತ್ತಾ, ಮೇ ಬಿ ಡ್ಯಾಡಿ ನಾವು ಇನ್ನೂ ಲೈಕ್ ಲೇಟಾಗಿ ರೆಡಿ ಆಗ್ತಾರಂತ ಇನ್ನೂ ಒಂದು ಅರ್ಧ ಅವರ್ ಅಥವಾ 1 hour ಬೇಗನೆ ಹೇಳೋರೆ. ನಾವು ಅದೇ ಟೈಮ್ಗೆ ರೆಡಿ ಆಗಿದ್ದೀವಿ. ಸೊ ಐ ಹೋಪ್ ಅವರು ರೆಡಿ ಆಗಿರ್ಬೇಕು ಇಷ್ಟೊತ್ತಿಗೆ. ಬನ್ನಿ ನೋಡೋಣ. ಇವಾಗ ನಾವು ರೆಡಿ ಆಗಿದ್ದಾಯಿತು. ನನಗೆ ನನ್ನ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಇದು. ಆ್ಯಂಡ್ ನಾನು ಹರ್ಷಿಕಾದು ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀನಿ, ವಿಚ್ ನಾನೇ ಕೊಟ್ಟಿದ್ದೆ ಆ್ಯಕ್ಚುಲಿ. ಸಿಂಪಲ್ ಬ್ರೇಸ್ಲೆಟ್. ಆ್ಯಂಡ್ ಇವಾಗ ನಾವು ರೆಡಿ ಆಗಿದ್ದೀವಿ ಎಲ್ಲರೂ ತಾನೇ. ವಾವ್, ಜಾನು ಯು ಲುಕ್ ಕೂಲ್. ಹರ್ಷಿಕಾ ಯು ಲುಕ್ ಕೂಲ್. ಓ ವಾವ್, ಹೇಳಿದವರು. ಓಕೆ ಬನ್ನಿ, ಹಂಗೆ ಒಂದು ಫೋಟೋ ತೊಗೊಂಡು. ಇಲ್ಲ ತಾನೇ ನಮ್ಮ ಅಪ್ಪ ಅಮ್ಮ ಇನ್ನೂ ರೆಡಿ ಆಗಿರಲ್ಲ ಅಂತ ನೋಡಿ, ನಮ್ಮಮ್ಮ ಇನ್ನೂ ರೆಡಿ ಆಗಿಲ್ಲ. 5:30ಗೆ ನಮ್ಮದು ಜೀಪ್ ಬಂದಿತ್ತು. ನಾವು ಜೀಪ್ ಸಫಾರಿಗೆ ಹೋಗ್ತಾ ಇದ್ವಿ. ಅವರು ಹೇಳಿದರು ವ್ಯೂ ಪಾಯಿಂಟ್ಸ್ನೆಲ್ಲ ತೋರಿಸ್ತಾರೆ ಅಂತ ಅಂದ್ಬಿಟ್ಟು. ತುಂಬ ಚಳಿ ಇತ್ತು ಹೋದಾಗ. Oh my god, it's so cold. It's kind of cold. ಕ್ಲೋಸ್ ಮಾಡಬೇಕಾ? Oh. Close ಮಾಡಬೇಕಮ್ಮ. ಹತ್ರಿ ಸರ್. ಸನ್ರೈಸ್ ಎಲ್ಲ ನೋಡಾದ್ಮೇಲೆ ನಾವು ನೆಕ್ಸ್ಟ್ ಬಂದಿರೋದು ಎಕೋ ಪಾಯಿಂಟ್ ಅಂತ. ಇದ್ಬಿಡು ಇವಾಗ. ಬೈ ಹೇಳು, ಬೈ ಜೋರಾಗಿ ಬೈ ಹೇಳು. ಇನ್ನೊಂದ್ಸಲ ಹೇಳು, ಪಪ್ಪು ಪಪ್ಪ ಅಂತ ಹೇಳು ಬೇಗ. ಇನ್ನೊಂದ್ಸಲ ಇಕೋ ಪಾಯಿಂಟ್ ಅಂತ ಹೇಳ್ತಾರೆ. ಇಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ದು ಒಂದು ಜೀಪ್ ಸೀನ್ ಆಗಿತ್ತು. ಅವಳದನ್ನೇ ನೋಡ್ತಾವಳು ಇವಾಗ. ಅವಳು ಗೊತ್ತಿಲ್ಲ ಯಾವುದಂತ. ತೋರಿಸು. ಈ ಜೀಪ್ ಸೀನು ಇಲ್ಲೇ ಆಗಿದ್ದು, ಈ ಸ್ಪಾಟಲ್ಲಿ. ಇವಾಗೆಲ್ಲ ಗಿಡ ಮರ ತುಂಬ ಜಾಸ್ತಿ ಬೆಳೆದ್ಬಿಟ್ಟಿದೆ, ಅದರಿಂದ ಗೊತ್ತಾಗಲ್ಲ. ಬಟ್ ಇಲ್ಲೇ ಆಗಿದ್ದು. ನೋಡಿದ ತಕ್ಷಣ ಜ್ಞಾಪಕ ಆಗುತ್ತೆ. ಅಲ್ಲೆಲ್ಲ ಫೋಟೋಸ್ ಎಲ್ಲ ಇಟ್ಕೊತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಅಲ್ಲಿಂದಗಡೆ ಸನ್ರೈಸ್ ಆಗ್ತಿದೆ. ನೀರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ. ಎಸ್, ಕೇಳಿಸ್ತೈತೆ. ಮನೇಲಿ ಕಿರ್ಚಲ್ಲ, ಆದ್ರೆ ಕಿರ್ಚಮ್ಮ. Mama!
ನೆಕ್ಸ್ಟ್ ಬಂದಿರೋದು ನಾವು ಪೊನ್ಮುಡಿ ಡ್ಯಾಮ್ ಅಂತ. ಇಲ್ಲೂ ಚೆನ್ನೈ ಎಕ್ಸ್ಪ್ರೆಸ್ದು ಒಂದು ಸೀನ್ ಮಾಡಿದ್ದಾರೆ ನೋಡಿ. ವ್ಯೂಸ್ ಚೆನ್ನಾಗಿದೆ, ಸೋ ನೈಸ್. ಇದು ಡ್ಯಾಮ್, ಈ ಕಡೆ ವ್ಯೂ ನೋಡಿ. ವಾವ್, ಸೋ ನೈಸ್. ತುಂಬ ಚೆನ್ನಾಗಿದೆ ಎಲ್ಲ ವ್ಯೂಸ್. ಫಸ್ಟ್ ನಾವು ಸನ್ರೈಸ್ಗೆ ಹೋಗಿದ್ವಿ ಆ್ಯಂಡ್ ಅದಾದಮೇಲೆ ನಾವು ಎಕೋ ಪಾಯಿಂಟ್ಗೆ ಹೋದ್ವಿ ಆ್ಯಂಡ್ ಇವಾಗ ನಾವು ಪೊನ್ಮುಡಿ ಡ್ಯಾಮಿಗೆ ಬಂದಿದ್ದೀವಿ. ನೆಕ್ಸ್ಟ್ ಇವಾಗ ಎಲ್ಲಿ ಹೋಗ್ತೀವಿ ಐ ಡೋಂಟ್ ನೋ. ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೆ, 100 years old ಹ್ಯಾಂಗಿಂಗ್ ಬ್ರಿಡ್ಜ್. ಇದು ಶೇಕ್ ಆಗ್ತಿದೆ, ಈ ಬ್ರಿಡ್ಜ್ ಫುಲ್ ಬ್ರಿಡ್ಜ್ ಶೇಕ್ ಆಗ್ತಿದೆ ಹಿಂಗೆ ಹಿಂಗೆ ಹಿಂಗೆ. Oh my god, I'm falling. ನಾವು ಇವಾಗ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಜಿಪ್ಲೈನ್ ಎಲ್ಲ ಇದೆ ನೋಡು. ಹೋಯ್ತೆ ಕೃತಿ, ಹೋಗು. ಬ್ರೇಕ್ಫಾಸ್ಟ್ ರಾತ್ರಿ ಕಾಣಿಸಿಲ್ಲ ವ್ಯೂ. ಇವಾಗ ಗೊತ್ತಾಗ್ತಿದೆ, ರಾತ್ರಿ ಫುಲ್ ಕತ್ಲಿತ್ತು, ಏನಿಲ್ಲ ಅಂತ ಅಂದ್ಕೊಂಡಿದ್ರು ಇಲ್ಲಿ. ಬಟ್ ಆ್ಯಕ್ಚುಲಿ ಇಲ್ಲಿ ಇಷ್ಟು ಚೆನ್ನಾಗಿರೋ ಕಾಣಿಸ್ತಿದೆ ಇವಾಗೇ ಗೊತ್ತಾಗ್ತದೆ. ನಾವು ನೆಕ್ಸ್ಟು ಎರ್ವಾಕ್ಯುಲಮ್ ನ್ಯಾಷನಲ್ ಪಾರ್ಕಿಗೆ ಹೋದ್ವಿ. ಆ ವಿಡಿಯೋನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಡು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.